ನಾವು ಶ್ರೀಮಂತರಾಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಫ್ರೆಂಡ್ಸ್. ಆದರೆ ನಾವು ಶ್ರೀಮಂತರು ಆಗೋಕ್ಕೆ ಹಲವು ರಹಸ್ಯಗಳಿವೆ. ಅವುಗಳನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗತ್ತೆ. ಶ್ರೀಮಂತರು ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದನ್ನು ಕಲಿಬೇಕು. ನಾವು ಆದಷ್ಟು ಟೈಮ್ ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ನಮ್ಮ ಮೈಂಡು ತುಂಬ ಕ್ಲಿಯಾರಿಟಿಯನ್ನು ಹೊಂದಿರುತ್ತೆ. ಮತ್ತು ಥಾಟ್ಸ್ಗಳು ತುಂಬ ಚೆನ್ನಾಗಿರುತ್ತವೆ. ಕೆಲಸದಲ್ಲಿ ತುಂಬ ಪರಿಣಾಮಕಾರಿಯಾಗಿ ನಾವು ಕೆಲಸಗಳನ್ನು ಮಾಡ್ಬೋದು. ಅದಕ್ಕೆ ನಾವು ಶ್ರೀಮಂತಿಕೆ ಹಲವು ರಹಸ್ಯಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದು ಮೊದಲನೇ ಸ್ಥಾನದಲ್ಲಿದೆ. ಇದನ್ನು ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಕಂಡುಕೊಂಡಿದ್ರು ಅಂತಲೇ ಹೇಳ್ಬೋದು. ಹಿರಿಯರು ನೋಡಿ ಈಗಿನ ಕಾಲದವರಂತೆ ಸ್ವಲ್ಪ ಎಲ್ಲರೂ ಅಂತಲ್ಲ, ಕೆಲವೊಂದಷ್ಟು ಜನ ತುಂಬ ಲೇಜಿಯಾಗಿರೋದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ನಮ್ಮನ್ನು ನಾವೇ ಪರಿವರ್ತನೆ ಮಾಡಿಕೊಂಡ್ರೆ ನಾವು ಶ್ರೀಮಂತರಾಗಿರೋಕ್ಕೆ ಸಾಧ್ಯ. ಎರಡನೇದಾಗಿ, ಈಗ ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಕೆಲವೊಂದಿಷ್ಟು ಜನ ತುಂಬ ಶ್ರೀಮಂತರಾಗಿರೋರನ್ನ ಕಂಡು ತುಂಬ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಅಯ್ಯೋ, ಅವ್ರು ಯಾರು ತಲೆ ಹೊಡೆದು ಶ್ರೀಮಂತರಾಗಿದ್ದಾರೋ ಏನೋ, ಈ ಥರ ತುಂಬ ನೆಗೆಟಿವ್ ಆಗಿ ಕೆಲವೊಂದಿಷ್ಟು ಜನರ ಥಾಟ್ಸ್ಗಳಿರ್ತವೆ. ಎಲ್ಲರೂ ಆ ಥರ ಇರೋದಿಲ್ಲ ಅಲ್ವಾ. ಅದಕ್ಕೆ ನಾವು ಶ್ರೀಮಂತರೆಲ್ಲ ಕೆಟ್ಟವರು ಅಂತ ಅನ್ನೋ ಭಾವನೆಯನ್ನು ಮೊದಲು ಬಿಡಬೇಕಾಗುತ್ತೆ. ಮೂರನೇದು ಏನಂದರೆ, ನಾವು ಯಾವಾಗಲೂ ನಮ್ಮನ್ನು ಭೂಮಿಗೆ ತಂದ ಭಗವಂತನಿಗೆ ನಾವು ಮೊದಲು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ನಾವು ರಾತ್ರಿ ಮಲಗುವಾಗ ಮತ್ತು ಎದ್ದಾಗ ಇಷ್ಟೆಲ್ಲ ಕೊಟ್ಟಿರುವ ನಮ್ಮ ಭಗವಂತ ನಮಗೆ ಅಮೂಲ್ಯವಾದ ಆಸ್ತಿಯಾದ ನಮ್ಮ ದೇಹವನ್ನು ಕೊಟ್ಟಿರುವ ಭಗವಂತನಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಮೊದಲನೆಯದಾಗಿ, ಬೆಲೆ ಕಟ್ಟಲಾಗದ ಕಣ್ಣು, ಕಾಲು, ಕೈ, ಆರೋಗ್ಯಯುತವಾದ ದೇಹವನ್ನು ಕೊಟ್ಟಿರುವ ಭಗವಂತನಿಗೆ ನಾವು ಪ್ರಾರ್ಥನೆಯ ಮುಖಾಂತರ ಧನ್ಯವಾದಗಳನ್ನು ಹೇಳುವುದರಿಂದ ನಾವು ಸಿರಿವಂತರಾಗಲು ಸಾಧ್ಯವಿದೆ. ಇನ್ನೂ ಒಂದು ವಿಷಯ ಏನಂದರೆ, ಈಗಾಗಲೇ ನಾವು ಶ್ರೀಮಂತರು ಆಗಿದ್ದೀವಿ ಅಂತ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳ್ತಾನೆ ಇರಬೇಕಾಗತ್ತೆ. ಕಲ್ಪನೆ ಮುಖಾಂತರ ನಾವು ಈಗಾಗಲೇ ಶ್ರೀಮಂತರಾಗಿದ್ದೇವೆ, ನಿಮಗೆ ಏನು ಬೇಕೋ ಆ ಥರ ಎಲ್ಲ ವಿಜುವಲೈಜೇಷನ್ ಮಾಡಿಕೊಂಡು ನಾವು ಈಗಾಗಲೇ ಶ್ರೀಮಂತರಾಗಿದ್ದೇವೆ. ನಮ್ಮ ಹತ್ರ ನಿಮಗೇನು ಕಾರ್ ಬೇಕಾಗಿತ್ತಂದರೆ ನಮ್ಮ ಹತ್ರ ಈಗಾಗಲೇ ಕಾರ್ ಇದೆ, ನಮಗೆ ಒಂದು ದೊಡ್ಡ ಮನೆ ಬೇಕಾಗಿತ್ತಂದರೆ ಮನೆ ಇದೆ, ಆ ಥರ ಅದರಲ್ಲಿ ಇದ್ದೀವಿ, ನಾವು ಜೀವಿಸ್ತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಖುಷಿಯನ್ನು ನಾವು ಈಗಾಗಲೇ ಖುಷಿಯಿಂದ ಆ ಕಲ್ಪನೆ ಮಾಡ್ಕೊಳೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಥಾಟ್ ಹೋಗಿ ಅದೇ ರೀತಿ ನಮ್ಮ ಎಲ್ಲ ಕೆಲಸಗಳಾಗುತ್ತವೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಗುಟ್ಟು ಏನಂದರೆ, ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಎಲ್ಲ ಸಿರಿ ಸಂಪತ್ತು ಐಶ್ವರ್ಯವನ್ನು ಅನುಭವಿಸೋಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ನಾವು ಬೆಳಗ್ಗೆ ಮೆಡಿಟೇಷನ್ ಮಾಡೋದನ್ನು ಕಲಿಬೇಕು ನೋಡ್ರಿ. ಯೋಗ, ಧ್ಯಾನ, ಪ್ರಾಣಾಯಾಮ ಈ ಥರ ಮಾಡೋದ್ರಿಂದ ನಮ್ಮ ಶಕ್ತಿಯ ಅನುಭವ ನಮಗೆ ಆಗುತ್ತದೆ. ಅದಕ್ಕೆ ನಾವು ಬೆಳಗ್ಗೆ ಬೇಗ ಏಳುವುದರ ಜೊತೆಗೆ ಹಲವಾರು ಕೆಲವೊಂದು ಲೈಫ್ನಲ್ಲಿ ಚೇಂಜಸ್ಗಳನ್ನು ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಲೈಫ್ನಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ನಾವು ಶ್ರೀಮಂತಿಕೆ ಜೊತೆಗೆ ನೆಮ್ಮದಿಯನ್ನು ಸಹ ಕಂಡುಕೊಳ್ಬೋದಾಗತ್ತೆ. ನಾವು ತುಂಬ ಲೇಜಿಯಾಗಿದ್ದರೆ ಇರಲಿ ಬಿಡು, ಇವತ್ತಿನ ಕೆಲಸ ನಾಳೆ ಮಾಡೋಣ, ಈ ಥರ ನಾವು ಕೆಲಸಗಳನ್ನು ಮುಂದೆ ಹಾಕುವ ಪ್ರವೃತ್ತಿಯನ್ನು ಬಿಡಬೇಕಾಗತ್ತೆ. ಪ್ರತಿ ಕ್ಷಣವನ್ನು ನಾಳೆ ಕೆಲಸವನ್ನು ಇವತ್ತೇ ಮಾಡುವುದನ್ನು ಕಲಿಯಬೇಕು. ನಾವು ದೇವರ ಮೇಲೆ ನಂಬಿಕೆ ಇಡಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಶ್ರಮ ಪಡ್ತೀವೋ ಅಷ್ಟು ನಮಗೆ ಫಲ ಸಿಗುತ್ತೆ ಅಲ್ವಾ. ಆ ಥರ ನಾವು ಬೇಗ ಕೆಲಸಗಳನ್ನು ಮುಗಿಸ್ಕೋಬೇಕು, ಶಿಸ್ತಿನಿಂದ ಇರಬೇಕಾಗತ್ತೆ. ಮತ್ತು ಎಲ್ಲರ ಆದಷ್ಟು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಯ್ಯೋ ನಾಳೆ ಏನೋ ಆಗುತ್ತೋ ಏನೋ, ಈ ಥರ ನೆಗೆಟಿವ್ ಆಲೋಚನೆ ಮಾಡೋದ್ರಿಂದ ನಮ್ಮ ಅಭದ್ರತೆಗೆ ನಾವು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಲ್ವ. ಅದಕ್ಕೆ ನಾವು ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಪಾಸಿಟಿವ್ ಚಿಂತನೆಗಳನ್ನು ಮಾಡ್ಕೊತ ಬರಬೇಕು. ಆದಷ್ಟು ಸಜ್ಜನರ ಸಾಂಗತ್ಯವನ್ನು ಮಾಡಬೇಕು. ಸಜ್ಜನರ ಸಾಂಗತ್ಯ ಮಾಡೋದ್ರಿಂದ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಮನಸ್ಸು ನೆಮ್ಮದಿಯಾಗಿದ್ದರೆ ನಾವು ಧನವಂತರಾಗಲು ಸಾಧ್ಯ. ಬರೀ ಹಣದಿಂದ ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕೆಲವೊಂದಷ್ಟು ಜನ ಹೇಳ್ತಾ ಇರ್ತಾರೆ. ಆದರೆ ಹಣ ಇಲ್ಲದೆ ಏನೂ ನಡೆಯಲ್ಲ ಅಲ್ವಾ.
ಪ್ರತಿಯೊಂದು ಕ್ಷಣಕ್ಕೂ ನಾವು ಆರ್ಥಿಕವಾಗಿ ಚೆನ್ನಾಗಿದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದು. ದುಡ್ಡಿನಿಂದ ಎಲ್ಲ ಕೊಳ್ಳೋಕ್ಕಾಗಲ್ಲ, ಆದರೆ ದುಡ್ಡೇ ಮುಖ್ಯ ಅಂತಲ್ಲ, ಅದರ ಜೊತೆಗೆ ನಾವು ಬೇರೆಯವರಿಗೆ ಹೆಲ್ಪ್ ಮಾಡುವ ಗುಣವನ್ನು ಸಹ ಬೆಳೆಸ್ಕೊಂಡಿರ್ಬೇಕಾಗತ್ತೆ. ನಾವು ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಮನಸ್ಸು ಸಹ ಶಾಂತವಾಗಿರುತ್ತೆ. ಈ ಥರ ನಾವು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಮತ್ತು ಯಾರಾದರೂ ನಮಗೆ ಕಲಿತಿರೋ ವಿದ್ಯೆಯಲ್ಲಿ ಸ್ವಲ್ಪ ನಾವು ಬೇರೆಯವ್ರಿಗೂ ನಮಗೆ ಆದಷ್ಟು ಸ್ವಲ್ಪ ಹೇಳ್ಕೊಡ್ಬೇಕಾಗುತ್ತೆ. ನಮ್ಮ ವಿದ್ಯೆನ ನಾವೇ ಇಟ್ಕೊಂಡು ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ. ನಮಗೆ ತಿಳಿದಿರುವಷ್ಟು ಸಹಾಯವನ್ನು ನಾವು ಮಾಡಬೇಕು ಜನರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿರಿ. ಈ ಥರ ನಮಗೆ ವರ್ಕ್ಗಳು ಬಂದಿರುತ್ತಲ್ವ, ಆರ್ಡರು ಈಗ ಸೀಸನ್ ಇದೆಯಲ್ವ, ತುಂಬ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಅದರ ಮಧ್ಯೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ನಮ್ಮ ಮಿಷನ್ ರೂಮನ್ನು ನಾವು ನಿನ್ನೆ ತುಂಬಾ ಸ್ವಲ್ಪ ಧೂಳು ಎಲ್ಲ ತುಂಬಿತ್ತು, ಅದನ್ನು ಸ್ವಚ್ಛ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿರಿ. ಇವು ನನಗೆ ಜೀವನದಲ್ಲಿ ಅನುಭವಕ್ಕೆ ಬಂದಿರುವ ಸತ್ಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಫ್ರೆಂಡ್ಸ್. ನಾವು ಯಾವಾಗಲೂ ನಾವು ಬಡವರು, ನಾವು ಕೆಲವೊಂದಿಷ್ಟು ಜನ ಇರ್ತಾರೆ, ನಾವು ಬಡವರು, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರನೇ ಇಷ್ಟು ಅಂತ ಪದೇ ಪದೇ ಅದೇ ಥರ ಥಾಟ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ಮೇಲಿರುವಂಥ ಅಶ್ವಿನಿ ದೇವತೆಗಳು ನಾವು ಏನು ಪದೇ ಪದೇ ಹೇಳ್ತೀವಲ್ವ, ಅದಕ್ಕೆ ತಥಾಸ್ತುನೇ ಅಂದ್ಬಿಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ರಿಚ್ ಆಗಿದ್ದೇವೆ, ನಾವು ಶ್ರೀಮಂತರು, ನಮ್ಮಲ್ಲಿ ನೆಮ್ಮದಿ ಇದೆ, ನಾವು ಪ್ರತಿ ಕ್ಷಣ ಹೊಸತನದಿಂದ ಜೀವಿಸ್ತಾ ಇದ್ದೇವೆ, ಈ ಥರ ನಾವು ಒಳ್ಳೆ ಅಫರ್ಮೇಷನ್ಸನ್ನು ಹೇಳ್ತಾ ಇದ್ದರೆ ನಮ್ಮ ಮೈಂಡು ಸಹ ಅದನ್ನೇ ತೆಗೆದುಕೊಂಡು ನಾವು ಏನು ಪದೇ ಪದೇ ಯೋಚನೆ ಮಾಡ್ತೀವಲ್ವ, ಅದೇ ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಆಗೋದು. ನಮ್ಮ ಹತ್ರ ತುಂಬ ಸಂಪತ್ತಿದೆ, ನೆಮ್ಮದಿ ಇದೆ, ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಕೊಟ್ಟಿರುವುದಕ್ಕೂ ಧನ್ಯವಾದಗಳು, ಈ ಥರ ನಾವು ಹೇಳ್ತಾ ಇದ್ದರೆ ನಾವು ನಿಜವಾಗೂ ಬರೀ ಎಲ್ಲ ಶ್ರೀಮಂತಿಕೆಯನ್ನು ನಾವು ಕಂಡುಕೊಳ್ಬೋದು. ಯಾವಾಗಲೂ ನಾವು ಎಷ್ಟೇ ಕಷ್ಟಗಳು ಬಂದರೂ ಸಹ ನಾವು ಖುಷಿಯಾಗಿ ಇರೋದನ್ನು ಕಲಿಬೇಕು. 4 ಜನರ ಜೊತೆಗೆ ಬೆರಿಬೇಕಾಗುತ್ತೆ, ಸಂಬಂಧಿಕರೊಂದಿಗೆ, ಫ್ರೆಂಡ್ಸ್ನೊಂದಿಗೆ ಮನಬಿಚ್ಚಿ ಮಾತಾಡಬೇಕಾಗುತ್ತೆ. ಆದರೆ ನಮ್ಮ ಜೀವನದಲ್ಲಿರುವ ಕೆಲವು ರಹಸ್ಯಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬಾರ್ದು. ಕೆಲವೊಂದು ಗುಟ್ಟುಗಳು ನಮ್ಮಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಮ್ಮ ಗುಟ್ಟುಗಳು ಅವರು ತಿಳಿದು ನಮ್ಮನ್ನು ತೊಂದರೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಅದಕ್ಕೆ ನಾವು ಶ್ರೀಮಂತರ ಆಗಿದ್ದೇವಂತ ಒಳಗೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ನಾವು ಶ್ರೀಮಂತರಾಗಿದ್ದೀವಂತ ಯಾರಿಗೂ ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನಾವು ಆನಂದದಿಂದ ಇದ್ದೀವಿ ಅಂತಲೇ ನಾವು ಜೀವಿಸಬೇಕಾಗುತ್ತೆ ನೋಡಿ. ಈ ಶ್ರೀಮಂತಿಕೆ ಅಂತಂದರೆ ಕೆಲವೊಂದಿಷ್ಟು ಜನ ಶ್ರೀಮಂತರು ಅಂದರೆ ಬೇರೆ ಥರನೇ ನೋಡ್ತಾ ಇರ್ತಾರೆ. ಅಲ್ಲ, ನಾವು ಆರ್ಥಿಕವಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಈ ಥರ ನೋಡಿ. ಶ್ರೀಮಂತಿಕೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಶ್ರೀಮಂತರಾಗಬೇಕಂತ ಬಯಸ್ತೀವಿ, ಆದರೆ ಕಷ್ಟಪಡೋಕ್ಕೆ ಕೆಲವೊಂದಿಷ್ಟು ಜನ ಕೆಲಸಕ್ಕೆ ಮಾಡೋಕ್ಕೆ ತುಂಬ ಸೋಮಾರಿತನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಮಗೆ ಲಕ್ಷ್ಮಿ ಒಲಿಯುವುದಿಲ್ಲ. ನಾವು ಯಾವಾಗ ಶ್ರಮ ಪಟ್ಟು ಖುಷಿಯಿಂದನೇ ಕೆಲಸ ಮಾಡಬೇಕು. ಶ್ರಮನೂ ಇರುತ್ತೆ, ಅದನ್ನು ಎಂಜಾಯ್ ಮಾಡ್ಕೊತ ಕೆಲಸ ಮಾಡೋದನ್ನು ಕಲಿಬೇಕಾಗತ್ತೆ. ಮೊದಲು ನಮ್ಮ ವಿಚಾರಗಳ ಆಲೋಚನಾ ವಿಧಾನವನ್ನು ಬದಲಿಸ್ಕೊಳ್ಬೇಕಾಗತ್ತೆ ನೋಡಿ. ನಾವು ನಮ್ಮಿಂದ ಏನೂ ಆಗಲ್ಲ ಅಂದರೆ ನಮ್ಮಿಂದ ಏನೂ ಮಾಡೋಕ್ಕೂ ಆಗಲ್ಲ. ನಮ್ಮಿಂದ ಎಲ್ಲವೂ ಸಾಧ್ಯ. ನಾನು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿರೋದಂತೆ ನನಗೆ ನಿಜವಾಗೂ ಹೇಳಬೇಕಂದ್ರೆ ಖುಷಿಯಿಂದ ಕೆಲಸ ಮಾಡೋದ್ರಿಂದ ನಮಗೆ ತುಂಬ ಇಷ್ಟ. ನಮಗೂ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಆದಷ್ಟು ನಾವು ಎಂಜಾಯ್ ಮಾಡ್ತಾ ಕೆಲಸ ಮಾಡಬೇಕು. ನಿಮ್ಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಲ್ವ, ಆ ಕೆಲಸವನ್ನು ಸಂಪೂರ್ಣ ಅದನ್ನು ಏಕಾಗ್ರತೆಯಿಂದ ಮಾಡಿದಾಗ ಅದರ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನಾವು ತುಂಬ ಸೀಸನ್ ಇರೋದ್ರಿಂದ ಹೀಗೆ ನಮಗೆ ಪದೇ ಪದೇ ತುಂಬ ಅರ್ಜೆಂಟಾಗಿ ಬ್ಲೌಸ್ ವರ್ಕ್ಗಳು ಬರ್ತಾಯಿದ್ದಾವೆ ನೋಡಿರಿ ಫ್ರೆಂಡ್ಸ್. ಆದರೂ ನಾವು ಮನೆ ಕೆಲಸವನ್ನು ಮಾಡಿಕೊಂಡು ಈ ವರ್ಕ್ ಹಾಕಬೇಕಂದ್ರೆ ನಿಜವಾಗೂ ತುಂಬ ರಿಸ್ಕ್ ಮತ್ತು ಚಾಲೆಂಜ್ ಇರುತ್ತೆ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ನೀಟಾಗಿ ಇಟ್ಕೊಂಡು
ನಮಗೆ ಅಡುಗೆ ವಿಷಯದಲ್ಲಿ ಸಹ ನಮ್ಮ ಮನೆಯಲ್ಲಿ ಯಾರು ಕಾಂಪ್ರಮೈಸ್ ಆಗೋದಿಲ್ಲ. ನನ್ನ ವರ್ಕ್ ಇದ್ದಾವೆ, ನೀವು ಇದನ್ನು ಅಡುಗೆ ಮಾಡಿದ್ದನ್ನು ನೀವೇ ಬಡಿಸ್ಕೊಂಡು ತಿನ್ನಿ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇಷ್ಟಪಡೋದಿಲ್ಲ. ಅಲ್ಲಿ ಮಿಷನ್ ಬಂದ್ ಮಾಡಿ ನಾವು ಅವ್ರಿಗೆ ಊಟಕ್ಕೆ ನೀಡಿ ಹೋಗಬೇಕಾಗುತ್ತೆ. ಈ ಥರ ಲೈಫ್ನಲ್ಲೂ ನಮಗೂ ಸಹ ತುಂಬಾ ಚಾಲೆಂಜ್ ಆಗಿವೆ. ಈ ಕಡೆ ವರ್ಕ್ ಅರ್ಜೆಂಟ್ ಕೇಳ್ತಾ ಇರ್ತಾರೆ, ಮನೆಯಲ್ಲಿ ಈ ಥರ ಇರುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಆದರೂ ಸಹ ನಾವು ದೇವರ ಮೇಲೆ ಭಾರ ಹಾಕಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವರು ಅಯ್ಯೋ ನಾಳೆ ಕೊಡ್ತೀನಂದ್ರಿ ಕೊಡೋಕ್ಕಾಗಿಲ್ವಲ್ಲ ಅಕ್ಕ ಅಂತ ಈ ಥರ ಕೇಳ್ತಾ ಇರ್ತಾರೆ. ನಮಗೂ ಫ್ಯಾಮಿಲಿ ಫಂಕ್ಷನ್ ಅಂತ ಬರ್ತಾ ಇರ್ತವೆ, ಮತ್ತು ಎಲ್ಲ ಜವಾಬ್ದಾರಿಗಳಿರುತ್ತೆ. ಈಗ ನಾವು ಥ್ರೆಡ್ಸು ಸಹ ತರಿಸ್ಕೊಂಡು ಮುಂಚೆನೇ ಥ್ರೆಡ್ಸು ತರಿಸ್ಕೊಂಡು ಇರಬೇಕಾಗುತ್ತೆ. ಕೆಲವೊಂದು ಸಲ ಕರೆಂಟ್ ಹೋಗ್ತಾ ಇರುತ್ತೆ. ಈ ಥರ ಕೆಲವೊಂದು ಮನೆಗೆ ಯಾರಾದರೂ ಗೆಸ್ಟ್ ಬಂದುಬಿಡ್ತಾರೆ. ನಮಗೆ ಎಷ್ಟು ಒತ್ತಡ ಇರುತ್ತೆ ಅಂದರೆ ಅಷ್ಟೊಂದು ಒತ್ತಡ ಇರುತ್ತೆ. ಅದಕ್ಕೆ ನಾವು ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಮೊಬೈಲನ್ನು ಕಡಿಮೆ ಮಾಡಿ ಧ್ಯಾನ ಮಾಡೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ ನೋಡಿರಿ. ಅದರಿಂದ ನಮಗೆ ಸಮಾಧಾನ, ಶಾಂತಿ ಮತ್ತು ನಮಗೆ ಏನು ಬೇಕೋ ಅದೆಲ್ಲ ಸಿಗ್ತಾ ಇದೆ. ಇದಕ್ಕೆಲ್ಲ ನಾವು ಕೊಟ್ಟಿರೋ ಭಗವಂತನಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.